ತರಕಾರಿ ತರಕಾರಿ ಮೇಡಮ್, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಫ್ರೆಶ್ ಆಗಿರೋ ತರಕಾರಿ ತಂದಿದ್ದೀನಿ, ಬಂದ್ ತಗೊಳ್ಳಿ. ಬೇಡ ಹೋಗಪ್ಪ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀನಿ, ಅವನೇ ತಂದ್ಕೊಡ್ತಾನೆ. ಅವನ್ ಎಲ್ಲಿ ತಂದ್ಕೊಡ್ತಾನೆ? ಬತ್ ಕುಡ್ದಿದ್ರೆ ಸಾಕಾಗಿದೆ. ಏನ್ ಹೇಳ್ತಿದ್ಯಾ ನೀನು? ಏನಾಗಿದೆ ಅವನ್ಗೆ? ಹಾಗೆಲ್ಲ ಏನು ಇಲ್ಲ ಮೇಡಮ್, ಸುಮ್ನೆ ಹೇಳ್ದೆ. ನಿಮಗೆ ಏನ್ ಬೇಕು ಹೇಳಿ, ಇನ್ ಮುಂದೆ ನಾನೇ ನಿಮಗೆ ತಂದ್ಕೊಡ್ತೀನಿ. ನಿಜ ಹೇಳು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಾನೇನು ಮಾಡಿಲ್ಲ ಮೇಡಮ್, ನಿಮ್ ಮನೆಯವರು ಮತ್ತೆ ಗೌಡ್ರು ಸೇರ್ಕೊಂಡು ನೀವು ಅವ್ರನ್ನ ಲೆಕ್ಕಕ್ಕೆ ಹಿಡ್ದಿರೋದ್ರಿಂದ ಅವ್ರು ಈ ತರ ಮಾಡಿದ್ರು. ಜೊತೆಗೆ ನನ್ನ ತರಕಾರಿ ವ್ಯಾಪಾರಕ್ಕೂ ಅವನಿಂದ ತುಂಬಾ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ನಾನು ಸಪೋರ್ಟ್ ಮಾಡಿದೆ. ನಿಮ್ ಸ್ವಾರ್ಥಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿ ತಪ್ಪಲ್ವಾ? ಕಾಲ ಬದಲಾಗ್ತಿದ್ದಾಗೆ ನಾವು ಅಪ್ಡೇಟ್ ಆಗ್ಬೇಕು, ಅದನ್ ಬಿಟ್ಟು ಅಡ್ಡಾರಿ ಹಿಡಿಯೋದಲ್ಲ. ಈಗ್ಲೇ ಹೋಗಿ ರಾಕಿಗೆ ಸೇವಕ್ನ ಬಿಡಕ್ ಹೇಳು. ಇನ್ ಮುಂದೆ ತರಕಾರಿನ ನಿನ್ ಹತ್ರನೇ ತಗೋತೀನಿ. ಅಷ್ಟ್ ಮಾಡಿ ಮೇಡಮ್, ನಾನು ಹೆಂಗೋ ಬದುಕಂತೀನಿ. ನಾನು ಈಗ್ಲೇ ಹೋಗಿ ಅವ್ರನ್ನ ಬಿಟ್ಟು ಕಳಿಸ್ತೀನಿ. ಜಾನಿ, ಗೌಡ್ರೆ ಇಬ್ರು ಸೇರ್ಕೊಂಡು ಇಂಥ ಕೆಲಸ ಮಾಡಿದಿರಾ? ಈಗ್ಲೇ ಹೋಗಿ ಈ ವಿಷಯನ ಪುಟ್ಮಲ್ಲಿ ಅವ್ರಿಗೆ ಹೇಳ್ತೀನಿ. ಯಾಕಮ್ಮೆ ಪುಟ್ಪಲ್ಲಿ ಹಿಂಗೆ ಕೂತಿದೆ? ಓಹ್, ಗೊತ್ತಾಯ್ತು ಕಂಬಿಡು. ದಸರಾ ಹಬ್ಬ ದಂಡಕ್ಕೆ ಬಂತಲ್ಲ, ಅದಕ್ಕೆ ಒಂದೊಂದು ಗೊಂಬ ಯಾವ ತರ ಇದ್ದದು ಅಂತ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಗಳಕ್ಕೊಂತರ ಬಣ್ಣ ಬದಲಾಯಿಸಕ್ಕೆ ನಾನೇ ನಿಂತರ ಗೋಸುಂಬಿ ಅಲ್ಲ. ಯಾಕಮ್ಮೆ ಹಿಂಗ್ ಮಾತಾಡ್ತಾ ಇದೆ? ನಾನೇನ್ ತಪ್ಪು ಮಾಡ್ದಿ? ಯಾಕ ನೀವು ಮಾಡಿರೋ ತಪ್ಪು ನಿಮ್ಗೆ ಗೊತ್ತಿಲ್ವಾ? ಅದನ್ನ ನಾನ್ ಬೇರೆ ಹೇಳ್ಬೇಕಾ? ಆಮೇಲೆ ಪುಟ್ಮದಿ, ನಾ ಯಾವ ತಪ್ಪನು ಮಾಡಿಲ್ಲ. ಮಾಡೋದು ಒಂದೇ ತಪ್ಪು, ಅದು ನಿನ್ನ ಮದುವೆ ಮಾಡ್ಕೊಂಡಿರೋದು. ಅದನ್ನ ಮಾಡಿದ್ದು ನೀವಲ್ಲ, ನಾನು. ನೀವ್ ಹೀಗೆ ಅಂತ ಗೊತ್ತಿದ್ರೆ ನಿನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ. ಮಧು, ಏನಾಯ್ತು ಅಂತ ಈ ರೀತಿ ಬೈತಾ ಇದೀಯಾ? ಒಬ್ಬ ಅಮಾಯಕಂಗ್ ಶಿಕ್ಷೆ ಕೊಟ್ಟಿದ್ದು ತಪ್ಪಲ್ವಾ? ಈ ವಿಷಯ ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು? ನಂಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಕೆಟ್ಟದನ್ನ ಎಷ್ಟ್ ಮುಚ್ಚಿಟ್ರು ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕು. ನಾವೇನ್ ಬೇಕು ಅಂತ ಮಾಡ್ಲಿಲ್ಲ, ನೀವು ನಮ್ ಜೊತೆಗೆ ನಡ್ಕೊಂಡ್ ರೀತಿ ಸರಿ ಹೋಗ್ಲಿಲ್ಲ, ಅದಕ್ಕೆ ಹಿಂಗ್ ಮಾಡ್ದು. ಇದಕ್ಕೆಲ್ಲ ನೀವೇ ಕಾರಣ. ನಾವೇನ್ ಹಿಂಗ್ ಮಾಡಿ ಅಂತ ಹೇಳಿದ್ವಾ? ನಮ್ ಪಾಡು ನಾವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ವಿ, ನೀವ್ ಯಾಕೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಕು? ನೀವು ಆನ್ಲೈನ್ ಶಾಪಿಂಗ್ ಮಾಡ್ದಾಗ ನಮ್ಗೇನ್ ಬೇಜಾರಾಗ್ಲಿಲ್ಲ, ಆದ್ರೆ ನೀವು ಆ ಸೇವಕನ್ನ ಹಚ್ಕೊಂಡ್ ರೀತಿ ನಮ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ಮಿಂದ ಅವನ್ನ ದೂರ ಮಾಡ್ಬೇಕು ಅಂತ ಹಿಂಗ್ ಮಾಡ್ದು. ಮನ್ಸಲ್ಲಿ ಕೆಟ್ಟದಿದ್ರೆ ಎಲ್ಲ ಹಾಗೆ ಅನ್ಸೋದು. ನಾವು ಅವ್ರನ್ನ ಬಂದು ಫ್ರೆಂಡ್ ಅಂತ ಅನ್ಕೊಂಡ್ರೆ ಹೊರತು ಬೇರೆ ರೀತಿ ಅಲ್ಲ. ನಿಮ್ ಮನ್ಸಲ್ಲಿರೋ ಕೆಟ್ಟ ಭಾವನೆನ ಕಿತ್ತಾಕಿ. ಸಾರಿ, ಐ ಆಮ್ ವೆರಿ ಸಾರಿ. ಏನೋ ನಮ್ಮಿಂದನೂ ತಪ್ಪಾಗ್ಬಿಟ್ಟಿದೆ. ಆದ್ರೆ ಇನ್ನು ಮುಂದೆ ನೀವು ಆನ್ಲೈನ್ ಶಾಪಿಂಗ್ನ ಬಿಡಬೇಕು. ನೀವ್ ಎಲ್ಲಿವರೆಗೂ ಕೆಲ್ಸಕ್ಕೆ ಹೋಗಲ್ವೋ ಅಲ್ಲಿವರೆಗೂ ನಾನು ಆನ್ಲೈನ್ ಶಾಪಿಂಗ್ ಮಾಡೋದನ್ನ ಬಿಡಲ್ಲ. ಅವ ಇಲ್ಲಿಗೆ ಪುನಃ ಬಂದಿರ್ತಾನೆ, ನೀವು ಶಾಪಿಂಗ್ ಮಾಡೋದು, ಅವನ ಇಲ್ಲಿಗೆ ಬರಕ್ಕೆ ಬಿಡಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಅಲ್ಲಿ ನೋಡಿ, ಈ ಅಭಿಮಾನ ಇರೋವರೆಗೂ ನಿಮ್ಮ ನಿರಂತರ ಸೇವೆಗಾಗಿ ನಾನು ಸದಾ ಸಿದ್ಧ. ಥ್ಯಾಂಕ್ ಯು. ಹಲೋ, ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಫೋನ್ ಮಾಡ್ಬಿಡಿ ನನಗೆ ಅಂತ. ನಾನು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾಗೆ ಬಂದಿದ್ದು. ಏನಾ ಇವಾಗ ಮಾತಾಡಲಿಲ್ಲ ಅಂದರೆ 30 ಲಕ್ಷ ಲಾಸ್ ಆಗುತ್ತಾ? ಹೇ ಕಮಾನ್ ಯಾ, ಶಡ. ಜಸ್ಟ್ 30 lakhs, 30 ಲಕ್ಷ ಅಷ್ಟೇ ತಾನೆ. ಹೋದ್ರೆ ಹೋಗ್ಲಿ ಬಿಡ್ರೆ, ಇಡ್ರಿ ಫೋನು, ಡಿಸ್ಟರ್ಬ್ ಮಾಡ್ಬೇಡಿ. ಏನಣ್ಣಪ್ಪನವ್ರೆ, 30 ಲಕ್ಷ 4 ಲಕ್ಷ ಮಾಡಿ ಮಾತಾಡ್ತಾವನೆ. ಅವನು ವಿಷಯ ನಮ್ಗೆ ಯಾಕೆ ಬಿಡಿ ಗೌಡ್ರೆ. ಏನ್ ಕ್ರಿಶ್, ತುಂಬಾ ಬ್ಯುಸಿ ಅನ್ಸುತ್ತೆ. ಏನು ಮಾಡಲಿ ಮಧು, ನನ್ನ ಬಿಸ್ನೆಸ್ ಹೆಂಗಿದೆ ಅಲ್ವಾ? ವೆರಿ ಗುಡ್. ನೀನ ಈ ರೀತಿ ನೋಡಕ್ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಏನಿದು 30 ಲಕ್ಷ ಲಾಸ್ ಆಗ್ತಿದ್ರು ಏನೋ ವರಿನೇ ಮಾಡ್ತಿಲ್ಲ. ಏನು ಮಧು ಹಿಂಗೆ ಕೇಳ್ತಾ ಇದೀಯಾ? 30 ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ. ನಮ್ಮ ಮನೆ ನಾಯಿಗೆ ಹಾಕೋ ಫುಡ್ ಖರ್ಚದು. ನಾಯಿಗೆ ತಿನ್ನಕ್ಕೆ 30 ಲಕ್ಷ ಖರ್ಚು ಮಾಡ್ತಿದ್ದಾರೆ ಅಂದಮೇಲೆ ನೀವು ತಿನ್ನಕ್ಕೆ ಎಷ್ಟು ಖರ್ಚು ಮಾಡಿರಿ? ಅದನ್ನ ಲೆಕ್ಕ ಹಾಕಕ್ಕಂತಾನೆ ಒಬ್ಬ ಆಡಿಟರ್ ಇಟ್ಟಿದ್ದೀನಿ. ಹೌದು, ಯಾರು ಇವ್ರಿಗೂ? ಅಷ್ಟು ಸಾರಿ, ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟೆ. ಇವ್ರು ಗೌಡ್ರು ಅಂತ ನಮ್ಮ ಆಪೋಸಿಟ್ ಮನೇಲಿ ಇರ್ತಾರೆ. ಕಣೆ ಹೋಳಿ, ನಾನು ಶ್ರೀರಾಮಚಂದ್ರೇಗೌಡ, ಜೀವನಕಾಯಿ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಇವ್ರು ಯಾರು? ನಿನ್ನ ಅಸ್ಟೆಂಟಾ? ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಅಸಿಸ್ಟೆಂಟ್ ಅಲ್ಲ, ಹಸ್ಬೆಂಡ್. ಐಮ್ ಸಾರಿ ಮಧು, ನಾಟ್ ಎ ಗುಡ್ ಚಾಯ್ಸ್. ಏನ್ ಮಾಡ್ಲಿ ಕ್ರಿಶ್, ನಿನ್ ಲವ್ನ ರಿಜೆಕ್ಟ್ ಮಾಡಿದ್ದಕ್ಕೆ ಇಂಥವ್ರ ಜೊತೆ ಬಾಳೋದು ಅವ್ರ ಭಾಗ್ಯ ಬಂದಿದೆ ನಂಗೆ. ಮಧು, ದಿಸ್ ಇಸ್ ಟು ಮಚ್. ಜಾನಿ, ಜಸ್ಟ್ ಶಟ್ ಅಪ್. ಕ್ರಿಶ್, ಬಾ ನಿನ್ ರೂಮ್ ತೋರಿಸ್ತೀನಿ. ಮಧುರವ್ರೆ, ನನ್ಗೊಂದು ಡೌಟು. ಏನ್ ಗೌಡ್ರೆ? ದುಡ್ಡು ಕೇರ್ ಮಾಡಿದಾರೋ ವ್ಯಕ್ತಿ ಫಾರಿನ್ನಿಂದ ಬಂದು 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋದು ಬಿಟ್ಬಿಟ್ಟು ಈ ಹಟ್ಟಿಗೆ ಯಾಕೆ ಬಂದ್ರು? ಕರೆಕ್ಟಾಗಿ ಕೇಳಿದ್ರಿ ಗೌಡ್ರೆ. ನೋಡ್ರೆ, ನಿಮ್ಮ ಕ್ವಶನ್ ತುಂಬ ಸಿಂಪಲ್ ಆಗಿದೆ. ಈ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಹೋಟ್ಲಿಗೆ ಮಾತ್ರ ಸ್ಟಾರ್ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಈ ಸ್ಟಾರ್ ಸಿಗಲ್ವಲ್ಲ. ದಟ್ಸ್ ವೈ ಐ ಆಮ್ ಹಿಯರ್. ಅದು
ತಲೆತ್ಕ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಮೋಹದ ಹೆಂಡತಿ ತೀರಿದ ಬಳಿಕ ಮವನ ಮನೆಯ ಹಂಗಿನ್ಯಾಕೋ. ಸಮಾಧಾನ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ಇದನ್ನೆಲ್ಲ ನೋಡಿದ ಮೇಲೂ ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಹಂಗಾರೆ ಸತ್ತೋಗ್ಬಿಡಿ. ಮಧುರ ಅವ್ರೆ, ಯಾನೇ ಇವತ್ತು ತಿಂಡಿ ಗಮ್ಮಂತಾದೆ. ಹೌದು ಗೌಡ್ರೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಮಧು, ಯಾವತ್ತಾದ್ರೂ ಒಂದು ದಿನ ನನಗೆ ಈ ಥರ ತಿಂಡಿ ಮಾಡ್ಕೊಟ್ಟಿದ್ಯಾ? ಜನ ಸೌಂಡ್ ಬರೋ ಗಂಟೆನ್ ಮಾತ್ರ ಇಷ್ಟಪಡೋದು. ಏನ್ ನಿನ್ ಮಾತಿನ ಅರ್ಥ? ನೀವು ಸೌಂಡ್ ಪಾರ್ಟಿ ಅಲ್ಲ ಅಂತ. ಮಧುರ ಅವ್ರೆ, ನೀವು ಸ್ಪೆಷಲ್ ಆಗಿ ಮಾಡಿರೋ ತಿಂಡಿನ ನನಗೂ ಓಸಿ ಕೊಡಿ. ರುಚಿ ನೋಡ್ಬಿಟ್ಟು ಹೆಂಗಿದ್ದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೊಡ್ತೀನಿ. ಥ್ಯಾಂಕ್ ಯು. ಆದ್ರೆ ನನ್ನ ಬಾಯ್ ಫ್ರೆಂಡ್ ತಿಂದು ಮಿಕ್ಕಿದ್ರೆ. ರೀ ಗೌಡ್ರೆ, ಈ ಮರ್ಯಾದೆ ತಗೊಳ್ಳೋದಕ್ಕೆ ಬಾಯ್ ಬಿಟ್ಟು ತಿಂಡಿ ಕೇಳ್ಬೇಕಿತ್ತ? ಕ್ರಿಶ್ ಬೇಗ ಬಾ, ಟಿಫಿನ್ ರೆಡಿ ಇದೆ. ಬಂದೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಏನು ಸ್ಪೆಷಲು? ನೆನ್ನೆ ಇಡ್ಲಿನ ಈಸ್ಕಿ ಉಪ್ಪಿಟ್ಟು ಮಾಡಿದಾಳೆ. ನಿನ್ನೆ ಮೊನ್ನೆ ತಂಗ್ಳು ತಿನ್ನಕ್ಕೆ ಅವ್ರೆ ನಿಮ್ ತರ ಕೆಲಸ ಮಾಡ್ದೆ ಕೂತಿದಾರ ಅನ್ಕೊಂಡಿದ್ದೀರಾ? ಯು ಡೋಂಟ್ ವರಿ ಕ್ರಿಶ್, ನಿನ್ಗೋಸ್ಕರ ತುಪ್ಪ ಹಾಕಿ ಸ್ಪೆಷಲ್ ಚೌಚೌಬಾತ್ ಮಾಡಿದ್ದೀನಿ. ಅಣ್ಣಪ್ಪನವ್ರೆ, ಮಾತಾಡಿ ಮರ್ಯಾದೆ ಕಳ್ಕೋಬೇಕಿತ್ತ? ನೋಡಿ ಗೌಡ್ರೆ, ಒಂದು ದಿನ ಇಷ್ಟು ಪ್ರೀತಿಯಿಂದ ನನಗೆ ಬಡಿಸ್ಲಿಲ್ವಲ್ರಿ? ನನಗೂ ಅಷ್ಟೇ. ಉಪ್ಪಲ್ಲಿ ಒಂದಿನೂ ಇದೇ ಥರ ಬಡಿಸ್ಲಿಲ್ಲ ಅಂದು. ಮಧು, ಒಂದು ಸತ್ಯ ಹೇಳ, ನನ್ನ ಲೈಫಲ್ಲೇ ಇಷ್ಟು ಸೂಪರ್ ಆಗಿರೋ ಟಿಫನ್ ಮಾಡೇ ಇರಲಿಲ್ಲ. ಇರೋದ್ನೆಲ್ಲ ನಾಯಿಗೆ ತಿನ್ನಿಸ್ತಾ ಇದ್ರೆ ನೀವೇನು ತಿಂದಾರಿ ಹೇಳಿ? ಅದು ನಮ್ಮ ಮಧುರ ಅವ್ರ ಕೈ ರುಚಿನೇ ಹಂಗೆ ಅನ್ನಿ. ಅವ್ರು ಮಾಡೋ ಅಡುಗೆನ ಪ್ರಪಂಚದ ಯಾವ ಸ್ಟಾರ್ ಹೋಟ್ಲಲ್ಲೂ ಮಾಡಲ್ಲ ಅನ್ನಿ. ಅದಕ್ಕೆ ತಾನೇ ನಾನು ಆ ಸ್ಟಾರ್ ಹೋಟ್ಲು ಬಿಟ್ಟು ಈ ಸ್ಟಾರ್ ಕೈ ರುಚಿ ತಿನ್ನಕ್ಕೆ ಬಂದಿರೋದು. ಇಟ್ಸ್ ಮೈ ಪ್ಲೆಜರ್ ಕ್ರಿಶ್, ನಿನ್ಗೋಸ್ಕರ ಹೊಸ ಹೊಸ ರೆಸಿಪೀಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಅದು ನೀನು ಯಾಕೆ ನನ್ನ ಜೊತೆ ಫಾರಿನ್ ಬರಬಾರ್ದು? ವೈ ನಾಟ್? ನೀನ್ ಕರೆದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಖಂಡಿತವಾಗ್ಲೂ ಬರ್ತೀನಿ. ಮಧು, ನಮ್ಗೆ ಇಂಡಿಯಾ ಬಿಟ್ಟು ಫಾರಿನ್ಗೆ ಹೋಗೋ ಪ್ಲಾನ್ ಇಲ್ಲ ಅಂತ ಗೊತ್ತು ತಾನೆ? ನೀವ್ ಪ್ಲಾನ್ ಮಾಡಿಲ್ಲ, ಬಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ನಂಗೆ ನೀವು ಈ ಮನೆ ಎರಡು ಬೋರ್ ಆಗಿದೆ. ಹಂಗಾರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದ್ಬಿಡಿ, ಅಲ್ಲಿ ನಿಮ್ಮನ್ನ ಪುಟ್ಮಲ್ಲಿ ಬೇಜಾರಾಗದೇ ಇರೋ ಥರ ನೋಡ್ಕೊತಾಳೆ ಎಂದಿ. ಬೇಡ ಗೌಡ್ರೆ, ನಾನು ನೋಡ್ಕೊಳಕ್ಕೆ ಕ್ರಿಶ್ ಇದ್ದಾನೆ, ನಾನು ಅವನ ಜೊತೆಗೆ ಇರ್ತೀನಿ. ಎಸ್, ಯು ಆರ್ ರೈಟ್. ಕ್ರಿಶ್, ನಿಂಗೆ ನೆನ್ಪಿದ್ಯಾ ಕಾಲೇಜ್ ಡೇಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೂತ್ಕೊಂಡು ತಿಂಡಿ ತಿಂತಿರುವಾಗ ಮಧು ನಂಗೊಂಚೂರು ತಿಂಡಿ ತಿನ್ಸು ಅಂತ ಹಠ ಮಾಡ್ತಿದ್ದೆ. ಆಗ ನಂಗೆ ಸಿಟ್ಟು ಬಂದು ನಿನ್ ತಲೆಗೆ ಮೊಟಕ್ತಿದ್ದೆ. ನಿಜ, ಆ ಪೇನು ನನ್ಗೆ ಇವಾಗಲೂ ಇದೆ. ಸಾರಿ, ಇಲ್ಲಿದೆ. ಒಳ್ಳೆ ಕೆಲಸ ಮಾಡಿದ್ಯಾ ಮಧು. ಅದಕ್ಕೆ ಅವತ್ತು ಕೊಟ್ಟು ನೋವನ್ನ ಮರ್ಸಕ್ಕೆ ಇವತ್ತು ನಾನೇ ನಿಂಗೆ ತಿಂಡಿ ತಿನ್ನಿಸ್ತೀನಿ. ಯಾವುದೇ ಕಾರಣಕ್ಕೂ ನನಗೆ ತಿಂಡಿ ತಿನ್ನಿಸ್ಬೇಡಿ, ಆಮೇಲೆ ನನಗೆ ನೋವಾಗ್ಬಿಡ್ತದೆ. ಇವನು ತಿಂಡಿ ತಿನ್ಸಿದ್ರೆ ನಿಮಗೆ ಯಾಕೆ ನೋವಾಗುತ್ತೆ? ನನಗೆ ತಿನ್ನಿಸ್ತಿಲ್ವಲ್ಲ ಅಂತ. ಅಂದ್ರೆ ಅಣ್ಣಪ್ಪನವ್ರಿಗೆ ತಿನ್ನಿಸ್ತಿಲ್ವಲ್ಲ ಅಂತ. ಮಧುರ ಅವರೇ, ಇಷ್ಟು ದಿನ ಆಗದೆ ಒಂದಿನ ಏನಾದ್ರು ಅಣ್ಣಪ್ಪನವ್ರಿಗೆ ತಿಂಡಿ ತಿನ್ಸಿದ್ರೆ, ಈಗ ಇವ್ರ ಮುಂದೆ ಇವನಿಗೆ ತಿಂಡಿ ತಿನ್ಸಿದ್ರೆ ಇವ್ರ ಮನ್ಸು ಒಡೆದು ಚೂರು ಚೂರು ಆಗ್ಬಿಡಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ, ನೀವೊಬ್ಬರೇ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಹಠ ಛಲ ಇಲ್ದಿರೋ ಮನ್ಸು ಒಡೆದ್ರೆ ನಾನ್ ಕೇರ್ ಮಾಡಲ್ಲ. ನೀನ್ ತಿನ್ನು ಕ್ರಿಶ್. ಇಟ್ ಹರ್ಟ್ಸ್ ಬ್ರೋ. ಅಣ್ಣಪ್ಪನವ್ರಿ, ಇದೇನ್ ತಲೆ ಕೆಟ್ಟಂಗ್ ಮಾತಾಡ್ತಾ ಇದಾರಿ. ನಾನ್ ಕೇಳ್ದದು ನನ್ನ ಹೆಂಡ್ರು ಮಧುರ ಅವ್ರ ಬಗ್ಗೆ. ಸುಮ್ಮನೆ ನಾನು ಚೆನ್ನಾಗಿವ್ನಿ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಮುಖ ನೋಡಿದ್ರೆ ಗೊತ್ತಾಯ್ತದೆ ಸೀದಾಗಿರೋ ಮಡ್ಕೆ ಆದಂಗ ಆಗದೆ. ಮತ್ತೆ ಸೂಸೈಡ್ ಮಾಡ್ಕೋತಾರೆ? ಇದ್ಯಾರು? ನಾಡು. ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದೇನೋ ಆಗಿದೆ ನಿಂಗೆ ದಾಡಿ. ಐ ಲೈಕ್ ಇಟ್. ನಾನು ಶೇವ್ ಮಾಡ್ಕೊಂಡಿದ್ದೀನಿ, ನನಗೆ ಎಲ್ಲಿದೆ ದಾಡಿ? ಈಗಲೂ ಎಲ್ಲೋ ಒಂಟಂಗದೆ. ನನ್ ಬಾಯ್ ಫ್ರೆಂಡ್ ಜೊತೆ ಹೋಟೆಲ್ಗೆ ಹೋಗಿ ಮೂವಿ ನೋಡ್ಕೊಂಡ್ ಬರ್ತೀನಿ.